ಆಶು ಕವಿಗಳಂತ ಕರೀತಾರೆ. ಆ ಆಶು ಕವಿತ್ವ ಈ ಅಡವ್ಯಪ್ಪ ಶೆಟ್ಟರಿಗೆ ಇತ್ತು ಅನ್ನೋದನ್ನು ನಾನು ಇಲ್ಲಿ ಉಲ್ಲೇಖಿಸ್ತಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಂಗಿಲ್ಲ. ಯಾಕಂದ್ರೆ ನಿಮ್ಮ ಹಂಗೆ ನನಗೂ ಹೊಟ್ಟೆ ಹಸಿದೈತಿ, ನಿಮಗೆ ಹೆಂಗೆ ಅನಿಸ್ಬೇಕೋ ಹಂಗೆ ನಮ್ಮದು ಹೊಟ್ಟೆ ಹಸಿದೈತಿ. ಆದರೂ ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ. ಅವರು ತಮ್ಮ ಶರೀರವನ್ನು ದಾಸೋಹ ಮಾಡಲಿಕ್ಕೆ ನನಗೆ ಮೇಲ ಫೋನ್ ಮಾಡ್ತಿದ್ರು. ಗುರುಗಳ ನಾ ದೇಹ ದಾಸೋಹ ಮಾಡೋದಾನೆ ನನಗೆ ಫಾರ್ಮ್ ಕೊಡ್ರಿ ಅಂತ ಹೇಳ್ತಾ ಇದ್ರು. ಇಲ್ಲರಿ ನೀವು ಇಲ್ಲಿ ಹಾವೇರಿಗೆ ಬರ್ರಿ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೆ. ಕೊನೆಗೆ ಹಾವೇರಿಗೆ ಭಾಳ ಸಲ ಬರ್ತಿದ್ರು, ನಮ್ಮ ಬಳಗ ಕರ್ಕೊಂಡು ಬರ್ತಿದ್ರು ನಮ್ಮ ಸರಸ್ವತಿ ಉತ್ಸವಕ್ಕೆ. ಆ ಸಂದರ್ಭದೊಳಗೆ ಫಾರ್ಮ್ ಕೊಟ್ಟೆ, ಫಾರ್ಮ್ ತುಂಬಿದ್ರು, ಎಲ್ಲ ಆಯಿತು. ಮತ್ತು ಫೋನ್ ಮಾಡೋರು, ಗುರುಗಳ ಅದ್ರ ಐಡೆಂಟಿ ಕಾರ್ಡ್ ಬರಲಿಲ್ಲಲ್ರಿ. ನಾನೇ ಒಂದು ಸಿಟ್ಟಿಗೆ ಹೇಳಿ, ನೀ ಸತ್ತರೆ ಸಾಯುವ ಮರಾಯಿ ಶೆಟ್ಟಿ, ವೈಟ್ ಒಟ್ಟ ಕಾಳಜಿ ಮಾಡಬೇಡ, ಯಾಕೆ ಹಿಂಗೆ ಮಾಡಕೈತೆ ಅಂತ ಕೂಡಲೇ ಹಿಂಗ್ರಿ ಆಯ್ತು ಬಿಡ್ರಿ ಅಂಥೇಳಿ ಸಮಾಧಾನ ಮಾಡ್ತಿದ್ರು. ಇಲ್ಲೇ ದೇಹ ದಾಸೋಹ ಮಾಡುವಾಗ ನಾವು ಗಮನಿಸಬೇಕಾದಂಥ ಅವಶ್ಯಕತೆಯನ್ನು ನಾವು ಇಲ್ಲಿ ನೋಡಬೇಕು. ಈ ಆಗಲೇ ಪೂಜ್ಯರು ಅದ್ರ ಬಗ್ಗೆ ಭಾಳ ಪ್ರಸ್ತಾಪ ಮಾಡ್ಯಾರ, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಈ ದೇಹ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಟೆಕ್ಸ್ಟ್ ಬುಕ್ ಆಗ್ತದೆ. ಮೊದಲನೇ ಪಠ್ಯ ಪುಸ್ತಕ ಅಂದರೆ ಮೃತ ಶರೀರ. ಮೊದಲನೇ ಪುಸ್ತಕ ಅಂದರೆ ಅದು ಮೃತ ಶರೀರ. ಅದು ಮೊದಲನೇ ವರ್ಷ ಯಾರ ಅದಕ್ಕೆ ಅಡ್ಮಿಷನ್ ಮಾಡಿಸ್ತಾರಲ್ಲ ಅವ್ರಿಗೆ ಇದರಿಂದ ಪಾಠ ಪ್ರಾರಂಭ ಆಗ್ತದೆ. ನಾ 2 ದಿನದ ಹಿಂದೆ 26ನೇ ತಾರೀಕಿನ ದಿವಸ ಬೀದರ್ಗೆ ಹೋಗಿ 2 ಮೃತ ಶರೀರಗಳನ್ನು ಕೊಟ್ಟು ಅಲ್ಲಿ ನೋಡಬೇಕ್ರಿ ಎಂಥ ವೈಭವದಿಂದ ಅಲ್ಲಿ ಸ್ವೀಕಾರ ಮಾಡ್ತಾರಂದ್ರೆ ಬಹಳ ಧನ್ಯತೆ ಆಗ್ತದೆ. ಎಲ್ಲ ಮೆಡಿಕಲ್ ವಿದ್ಯಾರ್ಥಿಗಳು ಸಾಲಾಗಿ ನಿಂತ್ಕೋತಾರೆ, ಧನ್ವಂತರಿ ಪ್ರಾರ್ಥನೆ ಮಾಡ್ತಾರೆ, ಓತ್ ಟೇಕಿಂಗ್ ಅಲ್ಲಿ ಶಪಥ ಮಾಡ್ತಾರೆ, ಪ್ರಮಾಣ ವಚನ ಮಾಡ್ತಾರೆ ವಿದ್ಯಾರ್ಥಿಗಳು. ಈ ಶರೀರಕ್ಕೆ ನಾನು ಗುರುಸ್ಥಾನವನ್ನು ಕೊಟ್ಟೆ, ಅದನ್ನು ನಾನು ಗೌರವಿಸ್ತೀನಿ ಅಂತ ತಿಳ್ಕೊಂಡು ಅಲ್ಲಿ ಶಪಥ ಮಾಡ್ತಾರೆ. ಅಂಥ ಓತ್ ಟೇಕಿಂಗ್ ಆದ ಮೇಲೆ ಆ ಶರೀರವನ್ನು ಒಳಗಡೆ ಕಳಿಸ್ತಾರೆ. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬಾದುಕೂಡಲೇ ಅದನ್ನೇನು ಬರ ಕೊಯ್ಯಂಗಿಲ್ಲ, ಅದನ್ನು ತಿಳ್ಕೊಡ್ತೀನಿ ಭಾಳ. ಯಾಕಂದರೆ ಅದರ ಸ್ವಲ್ಪ ನಾನು ಓಡಾಡಿದ್ದರಿಂದ ಅದನ್ನು ನೋಡಿದ್ದರಿಂದ ಈ ನಾಳೆ ಬೆಳಿಗ್ಗೆ ನಾವು ಹಾವೇರಿಯ ಮೆಡಿಕಲ್ ಕಾಲೇಜಿಗೆ 2 ದೇಹಗಳನ್ನು ತೊಗೊಂಡು ಹೊಂಟೀವಿ. ಒಂದು ಹಾವೇರಿದು, ಇನ್ನೊಂದು ಬೆಳಗಾವಿದು. 2 ದೇಹಗಳನ್ನು ತೊಗೊಂಡು ಹೊಂಟೀವಿ. ಅಲ್ಲಿ ಹೋಗಿ ಕೊಡ್ತೀವಿ. ಅಲ್ಲಿ ಎಲ್ಲ ಭಾಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಜೀವಂತ ಇದ್ದಾಗ ನಾವೇನು ಮಾಡಬೇಕಂದ್ರೆ ರಕ್ತದಾನ ಮಾಡಬೇಕು. ಆಮೇಲೆ ಸತ್ತ ಮೇಲೆ ಕಣ್ಣುಗಳ ದಾನ, ದೇಹದಾನ, ಚರ್ಮದಾನ. ಇಲ್ಲ ನಾವು ಶರೀರ ಕೊಟ್ಟಿರ್ತೀವಲ್ರಿ, ಮತ್ತೆ ಯಾಕೆ ಇದನ್ನೆಲ್ಲ ಮಾಡಬೇಕು? ಹಂಗಿಲ್ಲ. ಶರೀರ ನೀವು ಬರೆದು ಕೊಟ್ಟರು ಕಣ್ಣಿನ ದಾನದ ಬೇರೆನೇ ಮಾಡಬೇಕು, ಚರ್ಮದ ದಾನ ಬೇರೆ ಮಾಡಬೇಕು. ಇನ್ನು ಚರ್ಮದಾನ ಅಂದ ಕೂಡಲೇ ನಾನು ದೇಹದಾನ ಮಾಡೀನಿ, ಚರ್ಮದಾನ ಮಾಡೀನಿ, ಆಮೇಲೆ ನೇತ್ರದಾನ ಮಾಡೀನಿ. ಚರ್ಮದಾನ ಅಂದ ಕೂಡಲೇ ಅದನ್ನು ದನ ಸುಲಿದಂಗೆ ಸುಲಿತಾರ ತಿಳ್ಕೊಂಡ್ರಿ ನೀವು. ಹಂಗೆ ಸುಲಿಯಂಗಿಲ್ಲ. ನಮ್ಮ ದೇಹದೊಳಗೆ 7 ಪದರ ಚರ್ಮದ, 7 ಪದರ ಚರ್ಮದ. 7 ಪದರದೊಳಗೆ ಮ್ಯಾಲಿಂದ ಒಂದು ಪದರ, ಹೆಂಗೆ ಉಳ್ಳಾಗಡ್ಡಿ ಪದರ ತೆಗಿತಾರಲ್ಲ ಅಂಥದ್ದು ಮ್ಯಾಲಿಂದ ಅಷ್ಟೇ ಒಂದು ಪದರ ತಕ್ಕೋತಾರ. ಇಡೀ ಶರೀರ ತಕ್ಕೊಳ್ಳಂಗಿಲ್ಲ. ತೊಡೆಯಲ್ಲಿದು 1 ಫೂಟ್ ಮಾತ್ರ ತಕ್ಕೋತಾರ, ಇಲ್ಲ ಬೆನ್ನೊಳಗಿಂದ 1 ಫೂಟ್ ತಕ್ಕೋತಾರ. ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ರಿ. ಈ ಚರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ರಾಜ್ಯದೊಳಗೆ 2 ಕಡೆಗೆ ಜಾಗ ಐತಿ. ಒಂದು ಬೆಂಗಳೂರು, ಇನ್ನೊಂದು ಬಿಟ್ಟರೆ ಬೆಳಗಾವಿ. 2 ಹೊರತು ಮತ್ತೆಲ್ಲೆಲ್ಲೂ ಚರ್ಮ ಸಿಗಂಗಿಲ್ಲ. ಚರ್ಮ ಯಾಕೆ ಬೇಕು? ಅಡುಗೆ ಮಾಡುವಾಗ ಏನೋ ಬ್ಲಾಸ್ಟ್ ಆಗ್ತದೆ, ಸ್ಟೋವ್ ಬ್ಲಾಸ್ಟ್ ಆಗ್ತದೆ. ಅಂಥ ಸಂದರ್ಭದೊಳಗೆ ಆ ನೋವನ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಸುಮಾರು 1 ತಿಂಗಳಲ್ಲಿ ವಾಸಿಯಾಗಬೇಕಾದಂಥ ಈ ಬೆಂಕಿಯ ಉರಿ ಈ ಚರ್ಮವನ್ನು ಹಚ್ಚೋದ್ರಿಂದ ಕೇವಲ 10 ರಿಂದ 15 ದಿವಸದಲ್ಲಿ ಮಾತ್ರ ಅದು ಬೇಗನೆ ವಾಸಿಯಾಗ್ತದೆ. ಅಂಥ ಬರ್ನಿಂಗ್ ಕೇಸ್
ಸುಟ್ಟು ಗಾಯಗಳಿಗೆ ಅವಶ್ಯವಾಗಿ ಬೇಕಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಚರ್ಮ. ಆ ಕಾರಣಕ್ಕಾಗಿ ಬೆಳಗಾವಿಯ KL ಹಾಸ್ಪಿಟಲ್ ಮಾತ್ರ ಅದನ್ನ ರಕ್ಷಣೆ ಮಾಡುವಂಥದ್ದು. ಉಳಿದಂಥ ಯಾವ ಬೆಂಗಳೂರು ಬಿಟ್ಟರೆ ಬೆಳಗಾವಿಯಲ್ಲಿ ಮಾತ್ರ ಐತಿ. ಅದಕ್ಕೆ ಚರ್ಮದಾನ ಮಾಡೋದು ಭಾಳ ಶ್ರೇಷ್ಠ. ಈಗಾಗಲೇ ಸುಮಾರು ಆ ಚರ್ಮವನ್ನು 5 ವರ್ಷ ಇಡ್ಲಿಕ್ಕೆ ಬರ್ತದ ರೀ. ನಮ್ಮ ಚರ್ಮವನ್ನು 5 ವರ್ಷ ಇಡ್ಲಿಕ್ಕೆ ಬರ್ತದೆ. ಅಷ್ಟಂತ ವೈಜ್ಞಾನಿಕ ಒಂದು ತಾಕತ್ತ ಐತಿ. ಅದನ್ನ ದೇಹ ಇಡ್ತಾರೆ. ನಮ್ಮ ದೇಹವನ್ನು 100 ವರ್ಷ ಕಾಲ ಇಡ್ಲಿಕ್ಕೆ ಬರ್ತದೆ. 100 ವರ್ಷ. ಇನ್ನು ಅಡಿಯಪ್ಪ ಶರಣರ ದೇಹ ಅದ ಬೆಳಗಾವಿಯ ಬೈಲಹೊಂಗಲದ ರಾಮಣ್ಣ ಅವ್ರ ಟ್ರಸ್ಟ್ದೊಳಗೆ ಆ ಶರೀರ ಇನ್ನೂ ಅದ. ಆದ್ರೆ ನೋಡಕ್ ಬಿಡಂಗಿಲ್ಲ. ಯಾವಾಗ ನೋಡಕ್ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅಕಸ್ಮಾತ್ ಅವ್ರ ದೇಹವನ್ನ ಯಾವ ಮೆಡಿಕಲ್ ಕಾಲೇಜಿಗೆ ಕೊಡ್ತೀವಲ್ಲ ಅಲ್ಲಿ ಬೇಕಾದ್ರೆ ಆ ಮನೆಯವ್ರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ಅವ್ರಿಗೆ ತಿಳಿಸ್ತೀವಿ. ಅವ್ರು ಬಂದ ಆ ಶರೀರವನ್ನು ನೋಡಬಹುದು, ಮುಖವನ್ನು ನೋಡಬಹುದು. ಶರೀರ ಅಲ್ಲ, ಮುಖವನ್ನು ಮಾತ್ರ ನೋಡಲಿಕ್ಕೆ ಅವಕಾಶ ಐತಿ. ಅಲ್ಲಿ ಭಾವನಾತ್ಮಕ ಭಾವನೆಗಳು ಬರ್ತಿರ್ತಾವ. ಅದನ್ನು ದೂರ ಮಾಡುವುದಕ್ಕಾಗಿ ಅದನ್ನು ಸ್ವಲ್ಪ ಅವರು ಶರೀರವನ್ನೆಲ್ಲ ಮುಚ್ಚಿರ್ತಾರೆ, ಮಾತ್ರ ಮುಖ ಮಾತ್ರ ತೆರೆದಿರ್ತಾರೆ. ನಮ್ಮ ಈ ಮಾತನ್ನು ಯಾಕೆ ಹೇಳ್ಕತ್ತೀನಿ ಅಂದರೆ ನಿಮ್ಮಲ್ಲಿ ಒಂದು ತಪ್ಪು ಕಲ್ಪನಾ ಐತಿ. ಏನಂದ್ರೆ ಶರೀರ ಯಾರೂ ಇಲ್ಲ ಅಂತ ಅನಾಥರ ಮಾತ್ರ ಕೊಡಬೇಕು, ಅನಾಥಿಗೆ ಕೊಡಬೇಕು, ನಮಗೇನು ಅವಾಗೇನು ಯಾರಿಲ್ಲ ಅಂತ ತಿನ್ನುವಂಥ ಭಾವನೆ ನಿಮ್ಮೊಳಗೆ ಐತಿ. ಆದ್ರೆ ಹಂಗಲ್ಲ. ನೀವು ಸತ್ತ ಮೇಲೆಯೂ ಕೂಡ ಸಮಾಜ ಸೇವೆ ಮಾಡಬೇಕಾಗಿದ್ರೆ ದೇಹವನ್ನು ದಾನ ಮಾಡ್ರಿ, ರಕ್ತದಾನ ಮಾಡ್ರಿ. 18 ವರ್ಷ ಮೇಲ್ಪಟ್ಟವರು, 60 ವರ್ಷ ಒಳಗಿನವರು ರಕ್ತವನ್ನು ದಾನ ಮಾಡಲಿಕ್ಕೆ ಬರ್ತದೆ. ಈ 70-60 ಮೇಲ್ಪಟ್ಟವರಿಗೆ ರಕ್ತದಾನ ಮಾಡಕ್ಕೆ ಬರೋದಿಲ್ಲ. 18 ವರ್ಷದ ಕೆಳಗಿನವರಿಗೂ ರಕ್ತದಾನ ಮಾಡಕ್ಕೆ ಬರೋದಿಲ್ಲ. 18 ವರ್ಷ ಮತ್ತು 60 ವರ್ಷದ ಒಳಗಿನವ್ರಿಗೆ ಮಾತ್ರ. ಯಾವಾಗ ನೀವು 1 ಲೀಟರ್ ನೀವು ರಕ್ತ ಕೊಟ್ರಿ, ನಿಮಗೆ 2 ಲೀಟರ್ ನಿಮ್ಮೊಳಗೆ ದೇಹದೊಳಗೆ ಹೊಸ ರಕ್ತ ತಯಾರಾಗ್ತದೆ. ಅದಕ್ಕೆ ಅದು ವರ್ತಿ ನೀರಿದ್ದಂಗೆ. ವರ್ತಿ ನೀರಿಂದ ಗೊತ್ತಾಗತ್ಲೆ, ವರ್ತಿ ನೀರಿದ್ದಂಗೆ ರಕ್ತ ಕೊಟ್ಟಂಗೆ ಹೊಸ ರಕ್ತ ಬಂದಾಗ ಹೊಸ ಎನರ್ಜಿ ಬರ್ತದೆ. ಆ ಕಾರಣಕ್ಕಾಗಿ ಇವೆಲ್ಲ ರಕ್ತ ಕೊಡೋದ್ರಿಂದ ಉಳಿಸಿ ತಿಳಿಸಿಟ್ಟೆಲ್ಲ ರಕ್ತ ಮಾಡಿದೀವಿ. ಇದನ್ನ ಹೆಂಗೆ ಕೊಡೋದು ಅಂತ ತಿಳ್ಕೊಂಡ ಭಾಳ ಮಂದಿ ತಲೆಯಾಗೈತಿ. ತಾಯಿಂದ ತಲೆಗನಕ ಇದು ತುಂಬಿಟ್ಟೈತಿ. ಹಂಗೇನಿಲ್ಲ, ನೀವು ಕೊಟ್ಟಂಗೆ ಹೊಸ ರಕ್ತ ಮಾತ್ರ ತಯಾರಾಗ್ತೈತಿ. ಅದಕ್ಕೆ ರಕ್ತದಾನಿ ಆಗಬೇಕು, ನೇತ್ರದಾನಿ ಆಗಬೇಕು. ನೇತ್ರದಾನದೊಳಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನೇತ್ರಗಳನ್ನು ಕೊಟ್ಟರು. ಅವರ ಮಗ ಪುನೀತ್ ರಾಜ್ಕುಮಾರ ಅವರು ನೇತ್ರಗಳನ್ನು ಕೊಟ್ಟರು. ಅವರ ಆ 2 ಕಣ್ಣುಗಳಿಂದ 4 ಜನ ಇವತ್ತ ಈ ಲೋಕವನ್ನು ನೋಡ್ತಾರ, ಈ ಸೃಷ್ಟಿಯನ್ನು ನೋಡ್ತಾರ, ಈ ಜಗತ್ತನ್ನು ನೋಡ್ತಾರ. ಆ ಕಾರಣಕ್ಕಾಗಿ ನೇತ್ರದಾನ ಮಾಡ್ರಿ, ಆ ದೇಹದಾನ ಮಾಡ್ರಿ, ಚರ್ಮದಾನ ಮಾಡ್ರಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ಅಡಿಯಪ್ಪ ಶರಣರು ನನಗೆ ಮೇಲೆ ಫೋನ್ ಮಾಡಿ ಹೇಳ್ತಾ ಇದ್ರು, ಗುರುಗಳ ನಮ್ಮದು ಯಾಕೋ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಬೇಗ ಅವ್ರಿಗೆ ತಿಳಿಸ್ತೀರಿ ನೋಡ್ರಿ. ಅದು ಆರೋಗ್ಯ ಜೀವಂತಿದ್ದ ಹೆಂಗೆ ತಿಳಿಸಕ್ಕೆ ಸಾಧ್ಯೈತಿ? ಅದು ಅವ್ರ ತಲೆಗೇನೈತಿ, ಮರ್ತಿಗಿರ್ತಾರ ಅಂತ ತಿಳ್ಕೊಂಡ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಅವರು ಲಿಂಗದೊಳಗೆ ಆದ ಕೂಡಲೇ, ಈ ಬೈಲಾದ ಕೂಡಲೇ, ಈ ಮಹಾಲಿಂಗದಲ್ಲಿ ಒಂದಾದ ಕೂಡಲೇ ನಂಗೆ ಪುಣ್ಯ ಬಂತು, ಬುದ್ಧಿಯಿಂದ ಫೋನ್ ಬಂತು. ನಾನು ಬೇರೆ ಊರೊಳಗೆ ಪ್ರವಚನಕ್ಕಿದ್ದೆ. ಆ ಸಂದರ್ಭದೊಳಗೆ ಅದೆಲ್ಲ ವ್ಯವಸ್ಥೆಯನ್ನು ಒಂದು ತಾಸಿನೊಳಗಾಗಿ ಮಾಡಿಸಿ ದೇಹವನ್ನು ಒಯ್ಯುವಂಥ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಅಲ್ಲಿ ಸತ್ತ ಮೇಲತ್ತ ನಾವು ಅಲ್ಲೇನ ಶರೀರ ಕೊಡ್ತಿರಲ್ಲ, ಬಹಳ ಗೌರವದಿಂದ ಕಾಣ್ತಾರೆ. ಅಂಥ ಗೌರವವನ್ನು ಹೊರಗೆ ನಾವು ಇಲ್ಲಿ ಕಾಣೋದಿಲ್ಲ. ಭಾಳ ಆದರೆ ಅದನ್ನ ಮಣ್ಣಾಗ ಹಾಕಿ ಸ್ವಾಮಿ ಬಂದು 3 ಕಲಿತೆ, ಇಬ್ಬರು ಒಬ್ಬ 2 ತಗೋಬೇಕತ್ತ, ಒಬ್ಬ ಓದ ತಗೋಬೇಕತ್ತ. ಏನಿದೆಲ್ಲ ಆ 3 ಕಲ್ಲುಗಳ ಮೇಲೆ ನಿಂತುಕೊಂಡು ಅವ್ರ ಪಾದ ಪೂಜೆ ಮಾಡಿಸಿ ಅವರು ಸರ್ಟಿಫೈ ಮಾಡ್ತಾರೆ. ಏನು ಅವರು ಇಹಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋದರು ಅಂತ ಅಂದುಕೊಳ್ಳೆ ನಾವು ಚಪ್ಪಾಳೆ ಬಾರಿಸ್ತೀವಿ. ಇದ್ದಾಗನ ಆಗ್ಬೇಕ್ರಿ ನಾವೆಲ್ಲ. ಆಗಲೇ ನಮ್ಮ ಸಿದ್ಧಲಿಂಗದೇವ್ ಹೇಳಿರಲ್ಲ, ಇದ್ದಾಗ ನಾವು ಐಕ್ಯ ಆಗಬೇಕು. ಇದ್ದಾಗ ಐಕ್ಯ ಆಗ್ಬೇಕಾಗಿತ್ತಂದ್ರೆ ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿಯಲ್ಲಿ ಎದ್ದು ಲಿಂಗವ ಪೂಜಿಸಿ, ಲಿಂಗವೇ ನಾವಾದಾಗ ಮಾತ್ರ ಅವು ಜೀವಂತಿದ್ದಾಗನ ಅವ್ರ ಐಕ್ಯ ಆಕಾರವಂತ ಮಾತನ್ನ ಈ ಶಟ್ರು ತಿಳ್ಕೊಂಡಿದ್ರು, ಅದರಂತೆ ಆಚರಣೆ ಮಾಡಿದರು. ಅವರ ಈ ಎಲ್ಲ ವಿಷಯಗಳನ್ನ ನಮ್ಮ ಪೂಜ್ಯ ಗುರುಮಹಂತ ಸ್ವಾಮೀಜಿಯವರು ಎಲ್ಲವನ್ನ ಬಿಡಿಸಿ ಹೇಳಿದ್ದಾರೆ. ಇಷ್ಟಾದರೂ ಕೂಡ, ಇಷ್ಟೆಲ್ಲ ಹೇಳಿದ್ರು ಕೂಡ, ಇಷ್ಟೆಲ್ಲ ಹ್ಯಾಮರಿಂಗ್ ಆದರೂ ಕೂಡ ಮತ್ತೆ ಪಂಚಾಂಗಕ್ಕೆ ಹೋಗೋದು. ನಾವು ಕಟ್ಟಿಸಿದ ಮನೆ, ನಾವು ಹುಟ್ಟಿಸಿದ ಮಕ್ಕಳು, ಹುಟ್ಟಿಸಿದ ಮೇಲೆ ಹೆಸರಿಡಾಕೋ ಅವ್ರ ಕಡೆ ಹೋಗೋದು, ಕಟ್ಟಿಸಿದ ಮನೆ ಒಳಗೆ ಹೋಗೋಕ್ಕೂ ನಾವು ಹೋಗೋದು. ಅದಕ್ಕೆ ದಯವಿಟ್ಟು ಸ್ವಲ್ಪ ದೂರಿರ್ರಿ. ಯಾಕಂದ್ರೆ ನಾನು ಒಬ್ಬ ಜಂಗಮನಾಗಿ ಮಠಪತಿ ಎನಿಸಿಕೊಂಡಂತ ನಾನು
ಮಠಪಂಚ ಎನಿಸಿಕೊಂಡಂತ ನಾನು ಮೌಢ್ಯತೆಗಳನ್ನು ನಿಮ್ಮ ಮೇಲೆ ಬಿತ್ತಬೇಕಾಗಿತ್ತು. ಆದ್ರೆ ಇಳಕಲಪ್ಪ ಅವರ ದೊಡ್ಡಪ್ಪ ಅವರ ಒಂದು ಕರುಣೆಯಿಂದ ಅದರಿಂದ ದೂರಾಗಿ ನಿಜಾಚರಣೆಯೊಳಗೆ ನಾನು ಬಂದಿದ್ದೇನೆ. ನನ್ನ ಮಕ್ಕಳ ಲಗ್ನವನ್ನ ನಾನು ರಂಡಿ ಹುನಿ ದಿವಸ ಮಾಡಿದ್ದೇನೆ. ನನ್ನ ಮಕ್ಕಳಿಗೂ ಏನಾಗಿಲ್ಲ, ನನ್ನ ಸೊಸೆಯರಿಗೂ ಏನಾಗಿಲ್ಲ, ನನ್ನ ಮೊಮ್ಮಕ್ಕಳಿಗೂ ಏನಾಗಿಲ್ಲ. ನನ್ನ ಆಶ್ರಮದ ಅಡಿಗೆಲ್ಲವನ್ನ ವಿಧವೆಯರ ಕಡೆಯಿಂದನ ಪೂಜೆ ಮಾಡಿಸೀನಿ, ಆಶ್ರಮಕ್ಕೂ ಏನಾಗಿಲ್ಲ. ಅದರ ತೊಲವಾಗಲವನ್ನ ವಿಧವೆಯರಿಂದ ಮಾಡಿಸೀನಿ, ಅದಕ್ಕೂ ಏನಾಗಿಲ್ಲ. ಇಷ್ಟೆಲ್ಲ ಆಗಿ ಜೀವಂತನಾಗಿರುವಾಗ, ನಾನು ನಿಮ್ಮ ಮುಂದೆ ಒಬ್ಬ ಜಂಗಮನಾಗಿ ಈ ಮಾತನ್ನ ಹೇಳುವಾಗ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತನು. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನರೇ ಸ್ವಲ್ಪ ಆ ಕಡೆ ಹೋಗಲಾರದ ಎಲ್ಲಾ ದಿನವೂ ನಮಗೆ ಒಂದೇ ಅನ್ನುವಂಥ ಭಾವ ಇಟ್ಟುಕೊಂಡ ನೀವು ಬದುಕು ಮಾಡಿದ್ರ ನಿಜವಾದಂಥ ಬಸವಣ್ಣನ ವಾರಸ್ದವ್ರು ಆಗ್ತಾರೆ. ಇಲ್ಲಿಗ ಕಾಣೆ ಸುಮಾರಿಯಾಗಿ ಅವತ್ತಿನ ದಿವಸಟ್ಟ ನೀವು ಬಸವಣ್ಣನವರಿಗೆ ಜಯವಾಗ್ಲಿ ಅಂತ ಹೇಳಿ ಅಂದ್ರೆ ನೀವು ಬಸವಣ್ಣನ ವಾರಸ್ದಾರ ಆಗುವುದಿಲ್ಲ ಅನ್ನುವಂಥ ಫಸ್ಟ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅಡಿವಾಪ್ ಶರಣರು ನಮ್ಮ ಮಧ್ಯದೊಳಗೆ ಭೌತಿಕ ಶರೀರ ಇಲ್ಲ, ಆದ್ರೆ ಅವರ ಆತ್ಮ ಇಷ್ಟೊಳಗೆ ಬಂದದ. ಅವ್ರು ನಗ್ತಾ ಇದ್ದಾರೆ. ಹೌದು, ಮಠಪತಿ ಸರ್ನ ಹೇಳ್ತಾ ಇದ್ನಿ, ಅವ್ರು ಬಂದ್ರು ಅಂತ ತಿಳ್ಕೊಂಡ ಆತ್ಮ ಇವತ್ತ ಎಲ್ಲ ಕಡೆಗೆ ಪ್ರಸರಿಸ್ತಾ ಇದೆ. ಆ ಕಾರಣಕ್ಕಾಗಿ ಆತ್ಮನಿಗೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ಎಷ್ಟು ಮಂದಿ ಏನು ಇಲ್ಲಿ ಹುಟ್ಟಿವಲ್ಲ, ನಾವೆಲ್ಲ ತಂದೆ ತಾಯಿಗಳಿಂದ ಹುಟ್ಟಿದಂಥವರೆಲ್ಲರಿಗೂ ಏನದ ಸಾವದ. ಅವ್ರು ಎಂಥವರ ಇರಲಿ, ಎಲ್ಲರಿಗೂ ಸಾವದ. ನಾವು ಅಯೋನಿಜರಲ್ಲ, ನಾವೆಲ್ಲರೂ ಯೋನಿಜರು. ಆ ಕಾರಣಕ್ಕಾಗಿ ಇದನ್ನು ತಿಳಿದುಕೊಂಡಿರುವಂಥ ಅಡಿವಾಪ್ ಶರಣರು ಬಸವಭೂಮಿ ಯಾತ್ರೆಗೆ ಬರ್ತಾ ಇದ್ರು. ಅಲ್ಲಿ ಬಂದಾಗ ಅವರಿಗೆ ನಮ್ಮ ವಿರ್ತಿಶಾನಂದ್ರೆ ಹೇಳಿದ್ರಲ್ಲ ಹಂಗೆ ಕಟ್ಟಪ್ಪಣೆ ಮಾಡ್ಬೇಕಾಗಿತ್ತು. ಶೆಟ್ರ ಮಲ್ಕೋರಿನ್ನ ಮತ್ತೆ ಬೆಳಿಗ್ಗೆ ಬೇಗ ಹೇಳ್ಬೇಕಂತಂದಾಗ ಹ್ಞೂನ್ರಿ ಅಂತ ಹೇಳಿ ಅವರು ಮತ್ತೇನಾದ್ರು ಮಾತಾಡೋರು. ಹಿಂಗೆ ಬಸವಭೂಮಿ ಯಾತ್ರೆಯೊಳಗೆ ಬಂದು ಒಂದು ಕೊನೆ ದಿವಸ ಅದ್ರ ಬಗ್ಗೆ ಒಂದು ಹಾಡೇ ಬಿಟ್ರು ಅವರು. ಬಸವಭೂಮಿ ಯಾತ್ರೆ ಬಗ್ಗೆ ಹಾಡೇ ಬಿಟ್ರು ಅವರು. ಇಂಥ ಒಂದು ಚುರುಕು ತಲೆ ಅಂತ ಕರೀತಾರೆ. ಆ ಚುರುಕು ಮತಿ ಅಡಿವಪ್ಪನವರು ಪಡ್ಕೊಂಡಿದ್ರು. ಇರಲಿ, ಅದೇನೇ ಇರಲಿ, ಇವತ್ತ ಶರಣೋತ್ಸವ ಮಾಡಿರಲಿ. ದಿನಕಾರ್ಯ ಇಲ್ಲ ನಮ್ಮಲ್ಲಿ, ಇಸವಾಯಿ ತೊಳಸೋದು ನಮ್ಮಲ್ಲಿಲ್ಲ, ಏನೇನೂ ಇಲ್ಲ. ಬಹಳ ಸ್ಪಷ್ಟ ಐತಿ. ಜಂಗಮ ಬಂದು ಲಿಂಗ ಪೂಜೆ ಮಾಡಿಕೊಂಡ ಆ ಪಾದೋದಕ ಪ್ರಸಾದವನ್ನು ನಿಮಗೆ ಕೊಟ್ಟು ಬಿಟ್ರೆ ಅದೆಲ್ಲ ಶುದ್ಧ ಆಯ್ತು, ಅದೆಲ್ಲ ಮೈಲಿಗೆ ಹೋಗಿ ಮಡಿ ಆಯ್ತು. ಮೈಲಿಗಳು ನಮ್ಮಲ್ಲಿ ಇಲ್ಲವೇ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ನಾವು ಇನ್ನಾದರೂ ಸ್ವಲ್ಪ ಈ ನಿಜಾಚರಣೆ ಕಡೆಗೆ ಬರೋಣ ಅನ್ನೋಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ತಾಯಿ ಬಸವಲಿಂಗಮ್ಮನವರ ಬೆನ್ನಿಗೆ ನಾವೆಲ್ಲ ಇರ್ತೀವಿ. ನೀವೇನೇನೂ ಕಾಳಜಿ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲವೂ ಬಸವನ ಇಚ್ಛೆ ಆದಂತೆ ಆಗಲಿ. ಒಂದು ಮಾತನ್ನ ಹೇಳಿದರು ಪೂಜ್ಯರು, ಹೆಂಡತಿ ಸತ್ತ ಮೇಲೆ ಗಂಡ ಅನಾಥ ಆಗ್ತಾನೆ, ನಾನು ಒಬ್ಬ ಅನಾಥ ಅಂತ ನಾನು ಅನಾಥ ತಿಳ್ಕೊಂಡಿಲ್ಲ. ನನ್ನ ಶ್ರೀಮತಿಯವರು ಈ 7 ವರ್ಷದಿಂದ ಲಿಂಗದೊಳಗಾದ್ರು, ನಾ ಅನಾಥ ತಿಳ್ಕೊಂಡಿಲ್ಲ. ಯಾಕಂದ್ರೆ ಪ್ರೀತಿ ಮಾಡುವಂಥ ಭಕ್ತರಿದಾರ, ಆಮೇಲೆ ನಮ್ಮನ್ನು ಕರೆದ ಸತ್ಕಾರ ಮಾಡುವಂಥ ಪೂಜ್ಯರಿದಾರ. ಇಷ್ಟೆಲ್ಲ ಇರುವಾಗ ನಾವು ಯಾಕೆ ನಾಥರಾಗಲಿಕ್ರಿ? ಸಮಾಜ ಭಾಳ ದೊಡ್ಡದ. ಸಮಾಜ ನಾವು ಹೆಂಗಿರ್ತೀವಿ, ಸಮಾಜ ನಮ್ಮ ತೆಗೆದತ್ತಿ. ಅದು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನಾವು ಸಮಾಜಕ್ಕೆ ಏನು ಕೊಡ್ತೀವಿ, ಸಮಾಜ ಪ್ರತಿಯಾಗಿ ನಮ್ಗೆ ಕೊಡ್ತದ. ಸಮಾಜಕ್ಕೆ ನಾವು ಏನು ಕೊಡಲಿಲ್ಲ ಅಂದ್ರೆ ಸಮಾಜದಿಂದ ನಾವು ಏನು ಬಯಸೋದು ತಪ್ಪ. ಆ ಕಾರಣಕ್ಕಾಗಿ ನನ್ನ ಶ್ರೀಮತಿಯ ದೇಹವನ್ನು ನಾವು ತುಮಕೂರಿನ ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಕ್ಕೆ ಕೊಟ್ಟಾಗ ಆ ದೇಹವನ್ನು 1 ವರ್ಷದವರೆಗೆ ಇಟ್ಟು ಅಭ್ಯಾಸ ಮಾಡಿದ್ರು. ಆಮೇಲೆ ಅದರಲ್ಲಿರುವಂಥ ಕೆಲವು ಅಂಗಾಂಗಗಳೆಲ್ಲ ಇವತ್ತು ತೆಗೆದಿಟ್ಟು ಅಲ್ಲಿಂದ ಏನು ಮಾಡಿದ್ದಾರೆ, ಮ್ಯೂಸಿಯಂ ಮಾಡಿದ್ದಾರೆ. ಲಿಂಗೈಕ್ಯ ಶಾರದಾ ಈರಯ್ಯ ಮಠಪತಿ ಸಾಕಿನ ಹಾರೋಗೇರಿ ಅಂತ ತಿಳ್ಕೊಂಡು ಒಂದು ಬೋರ್ಡ್ ಹಚ್ಚಿ ಅದ್ರ ಮ್ಯೂಸಿಯಂ ಮಾಡ್ತಾರೆ. ಹಂಗೆ ನಾಳೆ ಈ ನಮ್ಮ ಅಡಿವ್ಯಪ್ಪನವರ ಈ ಅಂಗಾಂಗಗಳಲ್ಲಿ ಕೆಲವು ಭಾಗಗಳನ್ನು ತೆಗೆದಿಟ್ಟು ಅದಕ್ಕೆ ಹೆಸರು ಬರೀತಾರ. ಅಡಿವ್ಯಪ್ಪ ಗುರುಪಾದಪ್ಪ ರೆಡ್ಡ್ಯಾರಟ್ಟಿ ಸಾಕಿನ್ PM ಬುದ್ನಿ ಅಂತೇಳಿ ಬರೆದ ಅಲ್ಲಿ ಇಡ್ತಾರ. ಆದ್ರೆ ಅಲ್ಲಿ ಇಡ್ತಾ ಇದಾರ ಅರ್ಥ ಅಡಿವ್ಯಪ್ಪ ಅಲ್ಲಿದಾರ, ಅಡಿವ್ಯಪ್ಪ ಸತ್ತಿಲ್ಲ, ಅಡಿವ್ಯಪ್ಪ ಅದಾರ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ದೇಹದಾನ ಉತ್ತಮ ದಾನ, ನೇತ್ರದಾನ ಉತ್ತಮ ದಾನ, ಚರ್ಮದಾನ ಉತ್ತಮ ದಾನ, ಇವೆಲ್ಲ ದಾನಗಳನ್ನು ಮಾಡ್ತಾ ಇದರ ಬಗ್ಗೆ ಹೆಚ್ಚು ಇನ್ನಷ್ಟು ಜನರಲ್ಲಿ ಏನು ಬರಬೇಕಂದ್ರೆ ಭಾವ ಬರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಬಹುತೇಕ ಈ ಊರಾಗ ಇವರೇ
ಮೊದಲನೇದವರು ಇವರೇ ಮೊದಲನೇದವರು. ಹಾರುಗೇರಿಯೊಳಗೆ ನಮ್ಮ ಶ್ರೀಮತಿಯವರೇ ಮೊಟ್ಟ ಮೊದಲಿಗರು. ಅವರ ತೀರ್ಕೊಂಡ ಮೇಲತ್ತ ಅಲ್ಲಿ ಆಗಿರುವಂಥ ವೈಭವನ ನೋಡಿ ಸುಮಾರು 300 ಜನ ನನ್ನ ಕಡೆಗೆ ಇವತ್ತು ಹೆಸರು ಬರೆಸಿದ್ದಾರೆ. 300 ಜನ ಹೆಸರು ಬರೆಸಿದ್ದಾರೆ. ಅದನ್ನು ನಾವು ಶರಣ ವಿಚಾರವಾಹಿನಿಯಿಂದ ಇವತ್ತು ಪ್ರಚಾರ ಮಾಡ್ತಾ ಆಧ್ಯಾತ್ಮದೊಂದಿಗೆ ಈ ತತ್ವವನ್ನು ಹೇಳ್ತಾ ಅದಕ್ಕೆ ಪೂರಕವಾಗಿ ಇವತ್ತು 35 ಜನ ಇವತ್ತು ಲಿಂಗ ಒಳಗಾದರೂ ಅವ್ರ ಶರೀರವನ್ನು ನಾವೆಲ್ಲ ಬೇರೆ ಬೇರೆ ಕಡೆಗೆ ಕೊಟ್ಟಿದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಯಾವತ್ತು ಈ ಬುದ್ಧಿ ಪರಿವಾರದವರಿಗೆ ಅನಂತ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.